ಮೂರ್ತಿ ಸರ್, ಪಿ ಮೂರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನೀವು ನನಗೆ ಕಾಲ್ ಮಾಡಿದ್ರಿ 11 ಗಂಟೆ ರಾತ್ರಿಯಲ್ಲಿ. ಈ ತರ ಒಂದು ಪಾತ್ರ ಇದೆ ಸೌಜನ್ಯ, ತಾಯಿ ಪಾತ್ರ ಅಂತ ಹೇಳಿ. ಹೀರೋ ಯಾರು ಸರ್? ಕಿಟ್ಟಿನವ್ರ ಕಾಂಬಿನೇಷನ್ ಅಲ್ಲಿ ತುಂಬಾ ರಿಯಾಲಿಟಿ ಶೋಸ್ ಮಾಡಿದ್ವಿ, ಇದೇನು ತಾಯಿ ಪಾತ್ರ ಅಂತ ಹೇಳಿ ಬಂದ್ ಕತೆ ಕೇಳು ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ವರಟ ಸರ್ ಅಂತ ಕೇಳಿದ ತಕ್ಷಣ ಇನ್ನೂ ಖುಷಿ ಆಯ್ತು. ನಾನು ಶ್ರೀ ಸರ್ ಅನ್ನ ಬರ್ಬಿಟ್ಟಿದ್ದೀನಿ. ಐ ಕಾಲ್ ಯು ವರಟ ಸರ್ ಓನ್ಲಿ. ಯು ಡಿಸರ್ವ್ ದಟ್ ನೇಮ್ ಬಿಕಾಸ್ ಯು ಆರ್ ವರಟ ಓನ್ಲಿ ಇನ್ ವರ್ಕ್. ಆ ತರ. ಸೊ ಹೋಗಿ ಕತೆ ಕೇಳಿದಾಗ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಯತಿ ಸರ್ ಆಲ್ರೆಡಿ ಹೇಳಿದ್ದಾರೆ, 2 ಶೇಡ್ಸ್ ಇದೆ ನಮ್ಗೆ. ಅದು ರಿವೀಲ್ ಮಾಡಿದ್ರೆ ಅಷ್ಟೇ ಡೈರೆಕ್ಟರ್ ನಮ್ಗೆ 2 ಶೇಡ್ಸ್ ಇದೆ, ಫ್ಲಾಶ್ ಬ್ಯಾಕ್ ಅಲ್ಲಿ ಮತ್ತೆ ಪ್ರೆಸೆಂಟ್ ಶೇಡ್ಸ್ ಇದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಪಾತ್ರ. ಈ ಪಾತ್ರ ಏನಂದ್ರೆ ಎಮೋಷನಲ್ ಮತ್ತೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ. ಅವ್ರು ಹೇಳಿದ್ರು ಸೌಜನ್ಯ ಅವ್ರ ಆಕ್ಟರು, ಸೊ ಮಾಡಿ ಅಂತ ಹೇಳಿ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಈ ಸಿನಿಮಾ ಮೂಲಕ, ನನಗೂ ಒಂದು ಲೈಫ್ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ವರಟ ಸರ್, ಥ್ಯಾಂಕ್ ಯು ಶ್ರೀ ಸರ್, ಥ್ಯಾಂಕ್ ಯು ಸೆಲ್ವಂ ಸರ್, ಮಠ ಸರ್, ಮಠ ಅಪ್ಪಾಜಿ, ಎಲ್ಲ ಗಣೇಶ್ ಸರ್, ಯತಿ ಸರ್, ಮುನಿ ಸರ್ ಬಂದಿಲ್ಲ ಇವತ್ತು, ಎಲ್ಲರಿಗೂ. ಅಂಡ್ ಕಿಟ್ಟಿ, ಥ್ಯಾಂಕ್ ಯು ಸೋ ಮಚ್. ಚರಿಷ್ಮಾ, ಯು ಆರ್ ಅಮೇಸಿಂಗ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಯಾವಾಗ್ಲೂ ಒಂದೇ ಮಾತು ಹೇಳ್ತೀನಿ, ಮೀಡಿಯಾ ಅಂಡ್ ಪ್ರೆಸ್ ಇಸ್ ಅ ಕ್ರೌನ್ ಆಫ್ ದ ಮೂವಿ. ನಿಮ್ಮ ಒಂದು ಸಹಕಾರ ಇಲ್ಲದೆ ಏನೂ ನಡೆಯೋದಿಲ್ಲ. ಈ ಒಂದು ಸಿನಿಮಾಗೆ ನಿಮ್ಮ ಒಂದು ಸಹಕಾರ, ಪ್ರೀತಿ ಅಂಡ್ ಏನಂತಾರೆ ಮೋಟಿವೇಶನ್ ಎಲ್ಲಾನು ಜಾಸ್ತಿನೇ ಬೇಕು ನಿಮ್ಗೆ. ನನಗೆ ಮಾತು ಬರ್ತಿಲ್ಲ ಆಕ್ಚುಲಿ, ತುಂಬಾ ಖುಷಿಯಾಗಿ. ಸೊ ಪ್ಲೀಸ್ ಇದಕ್ಕೊಂದು ಸಪೋರ್ಟ್ ಮಾಡಿ, ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಅವರೇ. ಆಲ್ ದ ವೆರಿ ಬೆಸ್ಟ್, ನಿಮ್ಗೆ ಒಳ್ಳೆದಾಗಲಿ. ಸೌಜನ್ಯಗೆ ನಾ ಹಿಂದೆ ಒಂದು ಸಿನಿಮಾ ರೆಫರ್ ಮಾಡಿದ್ದೆ. ಆ ಸಿನಿಮಾದೊಂದು ಡಿಫ್ರೆಂಟ್ ಪಾತ್ರ ಮಾಡಿದ್ರು, ನೆನಪು ಮಾಡ್ಕೊಳ್ತೀನಿ. ಇಲ್ಲಿ ಯಾಕೆ ನಾನು ಬಂದೆ ಅಂದ್ರೆ, ಇವರು ಸಿನಿಮಾದಲ್ಲಿ ಅಮ್ಮನ ಪಾತ್ರ ಮಾಡಿದ್ದಾರೆ. ಬಟ್ ಈ ಸಿನಿಮಾ ಶೂಟಿಂಗ್ ನಡುವೆನೆ ಇವರು ಅಮ್ಮ ಆದ್ರು. ಒಂದ್ ನಿಮಿಷ ಈ ವಿಷಯಕ್ಕೆ ಬರ್ತೀನಿ. ಇದು ಸೀರಿಯಸ್ ಸಿನಿಮಾ, ನೀವು ಯಾವ್ದಾದ್ರು ಬೇರೆ ಹೇಳ್ತೀನಿ. ಪ್ರೆಗ್ನೆಂಟ್ ಟೈಮಲ್ಲಿ ಶೂಟ್ ಮಾಡಿದ್ವಿ, ಮಗು ಆದ್ಮೇಲೆ ಕೂಡ ಶೂಟ್ ಮಾಡಿದ್ವಿ. ಏನಕ್ಕೆ ಹೇಳಿದೆ ಅಂದ್ರೆ, ಮಾಮೂಲಿ ಇವರೆಲ್ಲ ಡೇ ನೈಟ್ 24 hours ಶೂಟಿಂಗ್ ಪ್ಲಾನ್ ಮಾಡ್ತಾರೆ. ಆ ಮೂರ್ತಿ ಅವ್ರನ್ನ ಸ್ವಲ್ಪ ದುಡ್ಡು ಉಳಿಸೋಣ ಅಂತ. ಎಷ್ಟೊಂದು 6 ತಿಂಗಳಿತ್ತ ಮಗುಗೆ. ಪ್ರೆಗ್ನೆಂಟ್ ಮಗು ಆದ್ಮೇಲೆ ಬಂದಿದ್ದೆ. 2 months ಬೇಬಿ ತಗೊಂಡು ಸೆಟ್ ಬಂದು ಆಕ್ಟ್ ಮಾಡಿದಂತ ಡೆಡಿಕೇಶನ್ ಇರುವವರಿಗೆ ಸೌಜನ್ಯ ಅಂತ ನೆನಪು ಇಷ್ಟಪಡ್ತೀನಿ. ಅಮ್ಮ ಬಂದಿದ್ರು ಜೊತೆಗೆ. ಮಗುನ ಅಲ್ಲೆಲ್ಲೋ ಕೊಟ್ಬಿಟ್ಟು 2 ತಿಂಗಳು ಮಗು, ಬೇರೆ ಏನು ಫುಡ್ ಕೊಡಕ್ಕಾಗಲ್ಲ, ಫೀಡೇ ಮಾಡ್ಬೇಕು. ಡ್ರೆಸ್ ಹಾಕೊಂಡು ಮೇಕಪ್ ಹಾಕೊಂಡು ಸೆಟಪ್ ಇರ್ತಾರೆ, ಅಲ್ಲೇ ರಿಕ್ವೆಸ್ಟ್ ಮಾಡಿ ಹೋಗೋದು, ಫೀಡ್ ಮಾಡೋದು, ಬರೋದು, ಆಕ್ಟ್ ಮಾಡೋದು ಮಾಡಿದ್ದಾರೆ ಸೌಜನ್ಯ. ಆಕೆ ಕೂಡ ಒಳ್ಳೇದಾಗ್ಲಿ. ಅಮ್ಮನ್ ಮಾತ್ರ ಅಂದ ತಕ್ಷಣ ಆ ಎಪಿಸೋಡ್ ನೆನಪು ಬಂತು. 2 ತಿಂಗಳು ಮಗುನ ಸೆಟ್ ಮುಂದೆ ಫೀಡ್ ಮಾಡ್ತಾ ಮಲಗೋದು, ಬರೋದು, ಆಕ್ಟ್ ಮಾಡೋದು, ಅದನ್ನ ನೋಡಿದ್ದೆ. ಹೇಳಿದವರು ತಪ್ಪಾಗುತ್ತೆ ಅಂತ ನೆನಪು ಮಾಡ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್. ಕೇಳಿಸ್ಕೊಂಡಲ್ಲ, ಒರಿಜಿನಲ್ ಅಮ್ಮ. ಅಲ್ಲ, ನಾನು ಅದೇ ಇಂಟ್ರಡಕ್ಷನ್ ಕೊಡ್ಬೇಕಾದ್ರೆ ಕೇಳಿದೆ, ಯಂಗೆಸ್ಟ್ ಮದರ್ ಅಂತ. ಈಗ ಪ್ರೂವ್ ಆಯ್ತು ಬಿಡಿ ಸರ್. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೌಜನ್ಯ.